ಲಾಡ್ಮುಗಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಗೂ ಮುದ್ದುಡ್ಗ ಗ್ರಾಮದ ನಿವಾಸಿ ಶಂಭುಲಿಂಗ ಅಂತಕ್ಕಂಥವರ ಕೊಲೆಯಾಗಿದೆ. ಆ ಕೊಲೆಯ ಕುರಿತಂತೆ ನರೋಣ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 28/2025 ದಾಖಲಾಗಿದೆ. ಜೊತೆಗೆ BNSS ಕಾಯ್ದೆ 103 ಆಮೇಲೆ PA ಆ್ಯಕ್ಟು 3(1)(5) ಕೂಡ ದಾಖಲಾಗಿದೆ. ಅಲ್ಲಿ ಏನಾಗಿದೆ ಇನ್ಸಿಡೆಂಟ್ ಅಂತಂದರೆ, ಮುದ್ದುಡ್ಗಿ ಗ್ರಾಮದಲ್ಲಿರ್ತಕ್ಕಂಥ ಅವರ ನಿವಾಸಕ್ಕೆ ಬೆಳಗಿನ ಜಾವ ಒಂದು 4 ಜನರು ಬಂದು ಕರ್ಕೊಂಡೋಗಿ, ಇವತ್ತು PLD ಬ್ಯಾಂಕ್ ಆಳಂದಲ್ಲಿ ನಾನು ನಾಮಿನೇಷನ್ ಮಾಡ್ತಾಯಿದ್ದೀನಿ, ನೀವು ಸೂಚಕರಾಗಿರಿ ಅಂತೇಳಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ನಾಮಿನೇಷನ್ ಕೂಡ ಮಾಡಲಿಲ್ಲ. ಆಮೇಲೆ ಇವರು ಶಂಭುಲಿಂಗ ಅಂತವರು ಕುಡಿಯೋದೇ ಇಲ್ಲ. 4 ಜನರು ಕಂಠಪೂರ್ತಿ ಕುಡಿದು ಏನು ಈ ಸನಗುಂದ ಕ್ರಾಸ್ ಇದೆ, ಸನಗುಂದ ಕ್ರಾಸ್ ಬಳಿ ಏನದಂತಂದರೆ ಆ ಕಾರಿನಲ್ಲಿ ಶಂಭುಲಿಂಗ ಅವರ ಕೊಲೆ ಮಾಡಿ ಆ ಕಾರಿನಲ್ಲಿ ಇರಿಸಿ ಉಳಿದ 4 ಜನರು ಪರಾರಿಯಾಗಿದ್ದಾರೆ. ಆ ಪರಾರಿಯಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದೆ. ಅಲ್ಲಿ ಒಬ್ಬರು ಯಾರೋ ಫೋನ್ ಮಾಡಿ ಬೇರೆ ವ್ಯಕ್ತಿಗೆ ತಿಳಿಸಿದ್ದಾರೆ. ನೂಲ್ ಚೆನ್ನೈ ಅಂತಕ್ಕಂಥ ಕ್ರೋಸರ್ ಡ್ರೈವರ್ ಏನಂತಂದರೆ ಶಂಭುಲಿಂಗ ಅವರ ಮಗಳೇನಿದ್ದಾಳೆ, ಮಗಳು ಫೋನ್ ಮಾಡಿ ಆಕ್ಸಿಡೆಂಟ್ ಆಗಿದೆ ಸನಗುಂದ ಕ್ರಾಸ್ನಲ್ಲಿ ಅಂತೇಳಿ ತಿಳಿಸಿದ್ದಾರೆ. ಆ ತಿಳಿಸಿದ ಮೇಲೆ ಇವರು ಅಲ್ಲಿ ದೌಡಾಯಿಸಿ ಹೋಗಿದ್ದಾರೆ ಗಾಬರಿಯಿಂದ. ಅಷ್ಟೊತ್ತಿಗೆ ಅಲ್ಲಿ ಯಾರೂ ಇರಲಿಲ್ಲ, ಓಡೋಗಿದ್ದಾರೆಲ್ಲ. ಓಡೋದ ಮೇಲೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಬಂದರು. ಆಮೇಲೆ FIR ಮಾಡಿಕೊಂಡ್ರು. ಆಮೇಲೆ ಬಾಡಿ ಏನದ ಗುಲ್ಬರ್ಗ ಹಾಸ್ಪಿಟ್ಲಿಗೆ ತೊಗೊಂಬಂದರು. ಇಲ್ಲಿ PM ಆಯಿತು ಗುಲ್ಬರ್ಗ ಶವಾಗಾರದಲ್ಲಿ. PM ಆದಮೇಲೆ ಮತ್ತೆ ಮುದ್ದುಡ್ಗಿ ಕರ್ಕೊಂಡೋಗಿ ಅಲ್ಲಿ ಅಂತ್ಯ ಸಂಸ್ಕಾರ ನಡೆದಿದೆ. ಇಷ್ಟೆಲ್ಲ ಘಟನೆಗಳು ತನಿಖೆ ಮಾಡ್ತಕ್ಕಂಥ ತನಿಖಾಧಿಕಾರಿ DYSP ಏನಿದ್ದಾರೆ, ಅಟ್ರಾಸಿಟಿ ಆಗಿದೆ. ತನಿಖಾಧಿಕಾರಿ ಆಳಂದವ್ರು ಏನು ಮಾಡ್ತಿದ್ದಾರೆ, ಇದು ಆಕ್ಸಿಡೆಂಟ್ ಅಂತೇಳಿ ನಿರೂಪಿಸಿ ಈ ಕೇಸನ್ನು ಅಲ್ಲಿ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಇವರು ನಮಗೆ ಅಡ್ಡಗಾಲ ಆಗ್ಬೋದು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿ ಅಣ್ಣಾರೆ ಅಂತಕ್ಕಂಥವ್ರು ಈ ಒಂದು ಕುತಂತ್ರವನ್ನು ನಡೆಸಿ ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಬಲವಾದ ಆರೋಪ ಇದೆ ನಮ್ಮ ಮೇಲೆ, ಅವ್ರ ಮೇಲೆ. ಸೊ ಹೀಗಾಗಿ ಈ ಒಂದು ಪ್ರಕರಣವನ್ನು ನಿಷ್ಪಕ್ಷವಾದ ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ. ಒಂದು ವೇಳೆ ಪೊಲೀಸರು ಇದರಲ್ಲಿ ಹಸ್ತಕ್ಷೇಪ ಮಾಡಿ ರಾಜಕೀಯ ಬೆರೆಸಿ ಇದರಲ್ಲಿ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡಿದ್ದೆ ಆದರೆ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಗುಲ್ಬರ್ಗಾದಲ್ಲಿ ಏನಾದರೂ ದೊಡ್ಡ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ, ಆಗ್ರಹ ಇದೆ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಭಾಳ ಗೌರವ ಇದೆ. ಒಳ್ಳೆ SP ಅವರಿದ್ದಾರೆ, ಒಳ್ಳೆ ಅಡಿಷನಲ್ SP ಇದ್ದಾರೆ. ಅವರು ಕಲಬುರಗಿಯಲ್ಲಿ ಭಾಳ ವರ್ಷಗಳಿಂದ DCP ಆಗಿ, ಆಮೇಲೆ ಇವರು ಮೇಘಣ್ಣನವರು ಕೂಡ ಇಲ್ಲಿ ಇನ್ಸ್ಪೆಕ್ಟರ್ ಹಿಡ್ಕೊಂಡು ಈಗ ಅಡಿಷನಲ್ SP ಅವರಿಗೂ ಅವರು ಕೆಲಸ ಮಾಡಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ. ಹೀಗಾಗಿ ಅವ್ರ ಮೇಲೆ ನಂಬಿಕೆ ಇದೆ. ಈ ಒಂದು ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿ ಏನು ಅನ್ಯಾಯಕ್ಕೊಳಗಾದಂಥ ಒಂದು ಕುಟುಂಬ ಇದೆ, ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಇದೆ. FIR ಆಗಿದೆ. ಅವ್ರ ಮೇಲೆ 3 ಜನರ ಮೇಲೆ FIR ಆಗಿದೆ. 4 ಜನರ ಮೇಲೆ FIR ಆಗಬೇಕಾಗಿತ್ತು. ಒಬ್ಬರ ಹೆಸರು ಮೇನ್ ಏನು ಕರ್ಕೊಂಡು ಹೋಗಿದ್ದಾರೆ ಅಣ್ಣಾರಾಯ್ ಅಂತಕ್ಕಂಥವ್ರು, ಅವ್ರ ಮೇಲೆ ಆಗಿಲ್ಲ. ಆಗಿದೆ ಅಟ್ರಾಸಿಟಿ ಕೇಸ್ ಆಗಿದೆ. 3(1)(5) ಅಂತಂದರೆ ಅದು ಮರ್ಡರ್. ಅದು ಎಲ್ಲರಾಗಿದೆ. ಅದು ಎಲ್ಲ ಪಂಚನಾಮ ಆಗಿದೆ, ತಹಸೀಲ್ದಾರ್ ಹೋಗಿದ್ದಾರೆ. ಆಮೇಲೆ ಅವ್ರು ಏನು ಇದು ಮಾಡಬೇಕಾಗಿದೆ ಎಲ್ಲನೂ ಇದೆ. ಬಟ್ ಅದು ಆ ತನಿಖೆ ಆಗಬೇಕಲ್ಲ, ಅಟ್ರಾಸಿಟಿದೆ ಒಂದು ತನಿಖೆ ಆಗಬೇಕು. ವಿತ್ ಮರ್ಡರ್ದು ಇದೆಲ್ಲ ಮರ್ಡರ್ ಅಂತಂದರೆ ಸರ್ಕಲ್ ಇನ್ಸ್ಪೆಕ್ಟರ್ ತನಿಖೆ ಮಾಡ್ತಾರೆ. ವಿತ್ ಅಟ್ರಾಸಿಟಿ ಇರೋದರಿಂದ DYSP ಅವರು ಇದು ಮಾಡ್ತಾಯಿದ್ದಾರೆ. DSP ಅವರು ಆಳಂದಲ್ಲಿ ಒಂದು ರಾಜಕೀಯಕ್ಕೆ ಬಲಿಯಾಗಿ ಏನಂತಂದರೆ ಅವರು ಇಂಥ ಅನೇಕ ಘಟನೆಗಳಿಗೆ ಮುಚ್ಚಾಕ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಏನಂತಂದರೆ ಒಂದು ಇನ್ಸಿಡೆಂಟು ಇತ್ತೀಚೆಗೆ ಮಾದನಿಪರ್ಗ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಪಾರ್ದಿ ಮಹಿಳೆಗೆ ಒಬ್ಬ ಮೇಲ್ಜಾತಿಯವರು ಏನಂತಾರೆ ಎತ್ಕೊಂಡು ಹೋಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅದು ಅಟ್ರಾಸಿಟಿ ಆಗ್ತದೆ ಅಂತೇಳಿ ಮಾಡಲಿಕ್ಕೆ ಕೊಟ್ಟಿರಲಿಲ್ಲ. ನಾವು ಮೇಲಾಧಿಕಾರಿ SP ಮತ್ತು ಅಡಿಷನಲ್ SP ಅವ್ರಿಗೆ ಭೇಟಿಯಾದ ತಕ್ಷಣ ಅಲ್ಲಿ ಒಂದು FIR ಆಯಿತು. ಈ ರೀತಿ ನಡೆದಿದೆ. ಸೊ ಇದಕ್ಕಾಗಿ ಈ ರೀತಿ ಆಗಬಾರ್ದು, ಒಳ್ಳೆ ತನಿಖೆ ನಡೀಬೇಕಂತೇಳಿ ನಮ್ಮ ಒಂದು ಆಗ್ರಹ ಇದೆ. ನನ್ನ ಹೆಸರು AB ಹೊಸಮನಿ.